ವೆಲ್ಕಮ್ ಟು ಕರ್ಲಿ ವಿತ್ ಕುಕ್ಕರಿ ಶೋ. ಈಗ ನಾನು ಒಂದು ಸಿಂಪಲ್ ಆಗಿರೋ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಕರಿಬೇವು, ಒಂದು ಕರಿಬೇವು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಎಳೆ ಹೀರೆಕಾಯಿನ ನಾನು ಇಲ್ಲಿ ಸೇರಿಸ್ತಾಯಿದ್ದೀನಿ. ನಿಮಗೆ ಸಾಮಾನ್ಯವಾಗಿ ರೊಟ್ಟಿಗೆ ಪಲ್ಯ ಅಥವಾ ತಿಳಿ ಸಾರಿಗೆ ಪಲ್ಯ ಇದನ್ನು ಮಾಡ್ಕೋಬೋದು. ತಿಳಿ ಸಾರಿಗೆ ಪಲ್ಯ ಮಾಡುವಾಗ ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಡೈರೆಕ್ಟಾಗಿ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡಬೇಡಿ. ಸೊ ಅದನ್ನು ನೀಟಾಗಿ ಬೇಯಿಸಿದ್ರೆ ಆಯಿತು. ನಾನಿಲ್ಲಿ ರೊಟ್ಟಿಗೆ ಮಾಡ್ತಿರೋ ಪಲ್ಯ ಆಗಿರೋದ್ರಿಂದ ಇದಕ್ಕೆ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಹೀರೆಕಾಯಿ ಅಥವಾ ಈರುಳ್ಳಿ ಬೇಯೋವಾಗಲೇ ನಾವು ಅದಕ್ಕೆ ಬೇಕಾಗಿರೋಂಥ ಸ್ವಲ್ಪ ಮಟ್ಟಿನ ಸಾಲ್ಟನ್ನು ಸೇರಿಸ್ಬೇಕು. ಪ್ರತಿ ಸಾರು ಹೇಳ್ತಾ ಇರ್ತೀನಿ, ನಾನು ದಪ್ಪು ಬಳಸ್ತಾ ಇದ್ದೀನಿ. ಅದಕ್ಕೆ ದಪ್ಪು ಬಳಸಿದ್ರೆ ತುಂಬಾ ಒಳ್ಳೆಯದು. ಇದನ್ನು ದಪ್ಪನ್ನು ಆ್ಯಡ್ ಮಾಡೋಣ. ಇದು ಬೇಯೋವಾಗ ನಾವೇನು ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೆ ನೀಟಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಬೇಯುತ್ತೆ. ಇದನ್ನು ಕ್ಲೋಸ್ ಮಾಡುವ. ಇದು ಸ್ವಲ್ಪ ಚೆನ್ನಾಗಿ ಬೆಂದು ನೀರು ಬಿಟ್ಟಾದಮೇಲೆ ಇದನ್ನು ನಾವು ಉಳಿದಂಥ ಐಟಮ್ಸ್ಗಳನ್ನ ಆ್ಯಡ್ ಮಾಡೋಣ. ಇದು ಸ್ವಲ್ಪ ಹೀಗೆ ಫ್ರೈ ಆದಮೇಲೆ ನಾವು ನೆಕ್ಸ್ಟು ಇದಕ್ಕೆ ಸೇರಿಸ್ಕೋಬೇಕಾಗಿರೋಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೊಟೊ. ಟೊಮೊಟೊ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ ಇದನ್ನು ಬೇಯಕ್ಕಿಡಬೇಕು. ನಾವು ಇದಕ್ಕೆ ಬೇಕಂದರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂತಂದರೆ ಒಂದು ಗ್ರೇವಿ ಟೈಪು ಪಲ್ಯ ಬರೋದ್ರಿಂದ ಸೊ ನಾವು ನೀರನ್ನ ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಟೊಮೊಟೊ, ಹೀರೆಕಾಯಿ ಮತ್ತು ಈರುಳ್ಳಿ ಇದೆಲ್ಲವೂ ಕೂಡ ಆ ನೀರಿನಲ್ಲಿ ಬೇಯಬೇಕು. ಅದನ್ನು ನೀಟಾಗಿ ಬೇಯಂಗೆ ನೋಡ್ಕೊಳ್ಳೋಣ. ಈಗ ಇದು ಬೇಯ್ತಾ ಇದೆ. ಹಿಂಗೆ ಇದನ್ನು ಆಗಾಗ ತುಂಬ ಚೆನ್ನಾಗಿರುತ್ತೆ ಪಲ್ಯ. ದೋಸೆ ಮತ್ತು ಚಪಾತಿ ಇದಕ್ಕೆಲ್ಲ ನೀವು ತಿನ್ಕೋಬೋದು. ನಾನು ಇವತ್ತು ಮಾಡ್ತಿರೋದು ರೊಟ್ಟಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಗ್ರೇವಿ ಟೈಪು ಈ ಪಲ್ಯನ ಮಾಡ್ತೇನೆ. ಆಯಿತಾ? ಇದಕ್ಕೆ ನಾನು ಆಲ್ ಟೈಮ್ ಹೇಳಿದ್ದೆ 1 ಕಪ್ಪು ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಬಿಸಿನೀರು ಹಾಕ್ಬೇಕಂದ್ರೆ ಫ್ರೈ ಆಗಿರೋಂಥ ಯಾವುದೇ ಐಟಮ್ಸ್ಗಾದ್ರೂ ನಾವು ಬಿಸಿನೀರನ್ನೇ ಸೇರಿಸ್ಬೇಕು. ಇದಕ್ಕೆ ನಾನು ನೆಕ್ಸ್ಟು ಬಳಸ್ತಿರೋಂಥ ವಸ್ತು ಬಂದು ಒಂದು ಸಾಮಗ್ರಿ ಬಂದು ಎರಡು ಟೀ ಸ್ಪೂನ್ ಆಗಷ್ಟು ಸಾಂಬಾರು ಪುಡಿನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಯಾಕೆ ಅಂತಂದರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಅರಶಿನ ಪುಡಿನ ಬಳಸೋಣ. 1 ಟೀ ಸ್ಪೂನಷ್ಟು ಅರಶಿನ ಮತ್ತು ಸಾಂಬಾರು ಪುಡಿ ಮತ್ತು ಇದಕ್ಕೆ ನಾವು ಬಿಸಿ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನು ಆ ಟೈಮ್ ಹೇಳ್ತಾಯಿದ್ದೆ, ಪಲ್ಯಗಳು ಅಥವಾ ಒಗ್ಗರಣೆ ಹಾಕಿದ್ಮೇಲೆ ನಾವು ತಣ್ಣೀರನ್ನು ಸೇರಿಸ್ಬಾರ್ದು. ಅದು ಚೆನ್ನಾಗಿ ರುಚಿ ಹಿಡಿಯೋಕ್ಕೋಸ್ಕರ ಈಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ತಿರುಗಿಸಿ ಇದನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯೋಕ್ಕೆ ಇದನ್ನು ಬಿಡಬೇಕು. ಬಿಟ್ಟಾಗ ನಿಮ್ಗೊಳ್ಳೆ ಚಪಾತಿಗೆ ಉಪಯೋಗಿಸೋಂಥ ಒಂದು ಒಳ್ಳೆ ಹೀರೆಕಾಯಿ ಪಲ್ಯ ನಿಮಗೆ ಸಿಗುತ್ತೆ. ಸ್ಪೈಸಿ ಬೇಕಂದರೆ ನೀವು
ಹಸಿಮೆಣ್ಸಿಕಾಯಿನ ಫ್ರೈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಪಲ್ಯ ಚೆನ್ನಾಗಿ ಆಗ್ತಿದೆ, ನನಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋಕ್ಕೆ ಅನಿಸ್ತಿದೆ. ಸೊ ಹಾಗಾಗಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ತಿರ್ಗಿಸೋಣ. ಈಗ ಈ ಒಂದು ಸಿಂಪಲ್ ರೆಸಿಪಿಗಳು ಬೇಕಂದರೆ ನನ್ನ ಚಾನಲ್ ಬಂದು ಕರ್ಲ್ ವಿತ್ ಕುಕ್ಕರಿ ಶೋ, ಈ ಒಂದು ಕುಕ್ಕರಿ ಶೋನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕುದೀತಿದೆ. ಇದು ಚೆನ್ನಾಗಿ ಬಂದಾದಮೇಲೆ ನಿಮಗೆ ಔಟ್ಪುಟ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು. ಅದು ಆ್ಯಕ್ಚುಲಿ 10 ಮಿನಿಟ್ಸ್ ಆದರೂ ಅದು ಬೇಯಬೇಕು ಜೊತೆಗೆ.